ಗಾಯ್ಸ್ ಇವತ್ತು ಸ್ಯಾಟರ್ಡೆ ನಾವು ಪ್ಲ್ಯಾನ್ ಮಾಡಿದ್ವಿ ಅಂಜನಾದ್ರಿಗೆ ಹೋಗ್ಬೇಕಂತಂದು. ಸೊ ನಾನು ಮತ್ತು ನನ್ನ ಫ್ರೆಂಡ್ಸು ಹಾಸ್ಪಿಟಲ್ ಗಾಯ್ಸ್. ಹಾಯ್ ಫ್ರೆಂಡ್ಸ್, ಈಸ್ ಮುಲ್ಕಾನ್ ಆ್ಯಂಡ್ ಎಲ್ಲಾಲಿಂಗ್ ಬ್ರೋ ಮತ್ತು ಶಂಕರ್ ಬ್ರೋ ಕೂಡ. ಸೊ ನಾವು ಇವತ್ತು ಹೋಗ್ತಾ ಇದ್ದೇವೆ, ನಮ್ಮ ಬೈಕ್ಸ್ ತೊಗೊಂಡು ಇವತ್ತು ನಾವು ಅಂಜನಾದ್ರಿಗೆ ಹೋಗ್ತಾ ಇದ್ದೇವೆ. ಏಯ್ ಬಿಡ್ತಾರೆ ನಮಗಲ್ಲಿ. ಫೈನಲಿ ಅಂಜನಾದ್ರಿ ನೋಡ್ರಿ. ಸೊ ನಾವೀಗ ಅಲ್ಲಿ ಹೋಗ್ತಾ ಇದ್ದೀವಿ. ಫಸ್ಟ್ ಹೋಗೋಣ, ಈ ಕಡೆಯಿಂದ ಹೋಗ್ಬೇಕಲ್ಲ, ಅಲ್ಲಿವರೆಗೂ ಹೋಗ್ಬೇಕು ನಾವು. ಬನ್ನಿ ವಿಸಿಟ್ ಮಾಡಿ. ಶ್ರೀರಾಮ್ ಜೈ ಜೈ ಶ್ರೀರಾಮ್. ಗಾಯ್ಸ್ ಈಗ ನಾವು ಹೋಗ್ತಾ ಇರ್ತೀವಲ್ಲ, ಎಷ್ಟು ಚೆನ್ನಾಗಿದೆ ಅಂತಂದರೆ ಸ್ಟೆಪ್ಸ್ದು. ಸೊ ವಂಡರ್. ಬನ್ನಿ ಬೇಕಾ ನೀವು ನೋಡ್ತಾ ಇರ್ತೀರ. ಈಗ ನೋಡಿ ನೋಡಿ ಗಾಯ್ಸ್, ಗಾಯ್ಸ್ ಇಲ್ಲಿ ನೋಡ್ತಾ ಇದ್ದೀರಾ, ಒಣಕೆ ಮಂಡ ಅಂತಂತಾರೆ ಇದಕ್ಕೆ. ಸೊ ಇದು ಕೂಡ ನಮಗೆ ಮೀಟ್ ಆಯಿತು ಗಾಯ್ಸ್. ಫೈನಲಿ ಕಂಪ್ಲೀಟೆಡ್ 50 ಸ್ಟೆಪ್ಸ್. ಹೇಗಾಯಿತು? 50 ಸ್ಟೆಪ್ಪಿಗೆ ನಮಗೆ ಎಲ್ಲ ನೀರು ಇಳಿದು ಹೋಗುತ್ತೆ. ನೋಡಿ ಗಾಯ್ಸ್, ಎಷ್ಟು ಭಕ್ತಾದಿಗಳು ಅಂಜನಾದ್ರಿಗೆ ಬರ್ತಾ ಇದ್ದಾರೆ ನೋಡಿ. ಸೊ ಸಾಕಷ್ಟು ರಶ್ ಇದೆ. ಸೊ ನಮ್ಮಂಗೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ. ಟಾರ್ಗೆಟ್ ಅಂತೂ ಮಿಸ್ ಆಗಲ್ಲ. ಎಷ್ಟು ಸ್ಟೆಪ್ಸ್ ಇದೆಲ್ಲ ಅಷ್ಟು ಸ್ಟೆಪ್ಸ್ನು ಕಂಪ್ಲೀಟ್ ಮಾಡ್ತೀವಿ. ಪ್ರತಿಯೊಂದು ಹೆಜ್ಜೆಯಲ್ಲೂ ಜೈ ಶ್ರೀರಾಮ್. ನೋಡಿ ಫಸ್ಟು ವ್ಯೂ ಪಾಯಿಂಟು ಅಂಜನಾದ್ರಿ ಹಿಲ್ ನೋಡಿ ಹೆಂಗೆ ಕಾಣ್ತಿದೆ, ನೋಡ್ತಾ ಇದ್ದೀರಾ ಸುತ್ತಮುತ್ತೆಲ್ಲ. ಓಕೆ, ಸೊ ಹಾಸ್ಪಿಟ್ಲಲ್ಲಿನೂ ತುಂಬ ರಶ್ಶು ಪೇಷಂಟು, ಇಲ್ಲಿಯೂ ಕೂಡ ತುಂಬ ರಶ್ಶೆ. ಬನ್ನಿ, ದೂರ ಇಲ್ಲ, ಅಲ್ಲಿ ನೋಡಿ ಕಾಣ್ತದೆ, ಅಷ್ಟೇ ಇರೋದು. ಬನ್ನಿ ಹೋಗೋಣ. ಹೋದಂಗೆಲ್ಲ ತುಂಬ. ಯಾವ ಊರು ನಿಮ್ದು? ನಾವು ಹತ್ತರ್ಗಿ ಅವರು. ಹತ್ತರ್ಗಿ ಅಂಜನಾದ್ರಿ ಬೆಟ್ಟಕ್ಕೆ ಬಂದಿದ್ರೆ? ಅಂಜನಾದ್ರಿ ಬೆಟ್ಟಕ್ಕೆ ಬಂದಿದ್ವಿ. ತುಂಬಾ ವರ್ಷದಿಂದ ಬರ್ಬೇಕಂತ ಆಸೆ ಇತ್ತು, ಈ ವರ್ಷ ಕೂಡ ಬಂದಿದೆ. ಈ ಏಜಿಗೆ ಹೌದು, 66 ಮುಗೀತು, 67 ಸ್ಟಾರ್ಟ್ ಆಗಿದೆ. ಹೌದಾ? ಯಂಗ್ಸ್ಟರ್ಸ್ ನೀವು ಈಗ ನೀವು ಯೋಚನೆ ಮಾಡಿದ್ರೆ ಈಗ ಬಂದು ಹೋಗ್ಬೋದು, ವಯಸ್ಸಾದ್ಮೇಲೆ ಬರೋಕ್ಕಾಗಲ್ಲ. ಇಲ್ಲ ಇಲ್ಲ, ಅದು ಅಂದ್ಕೊಂಡು ಬಂದಿದ್ವಿ ಇವಾಗ. ಥ್ಯಾಂಕ್ ಯು ಅಜ್ಜಿ. ಆಯ್ತು ಗಾಯ್ಸ್, ಇದು ಅಂಜನಾದ್ರಿ ಬೆಟ್ಟದ ಸೆಕೆಂಡ್ ವ್ಯೂ ಪಾಯಿಂಟು. ಎಷ್ಟು ದೂರ ಕಾಣ್ತಾ ಇದೆ ನೋಡಿ, ಕಾಣ್ತಾ ಇದೆಲ್ಲ ಅದೇ. ತುಂಬ ಹ್ಯಾಟ್ಸ್ ಆಫ್ ಕ್ಯಾಮ್ರಾಮ್ಯಾನ್, ಅಲ್ಲಿಗೆ ಹೋಗಿ ಕ್ಯಾಮ್ರಾ ವಿಡಿಯೋ ಮಾಡ್ತಾ ಇದೆ ನಮಗೋಸ್ಕರ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ನೋಡಿ ಇರೋದು ಡಿಫಿಕಲ್ಟ್ ಐತಂತ ಕಾಣ್ತಿರ್ಬೋದು. ಇಟ್ ಇಸ್ ನಾಟ್ ಡಿಫಿಕಲ್ಟ್. ಸೊ ನೋಡಿ ಇಲ್ಲೆಲ್ಲ ಎಷ್ಟು ಏಜ್ ಪರ್ಸನ್ಸ್ಗೆಲ್ಲ ಹೋಗ್ತಾ ಇದ್ದಾರೆ, ಕಾಣ್ತಾ ಇದ್ದೀರಾ ಗಾಯ್ಸ್. ಇಷ್ಟುವರೆಗೂ ಸ್ವೆಟ್ ಯಾಕೆ ಬಂದಿತ್ತಪ್ಪ ಅಂದರೆ ಇಷ್ಟುವರೆಗೂ ಹಾಟ್ ಇತ್ತು ವೆದರು. ಈಗ ಈ ಬಂಡೆಗಳ ನಡುವೆ ಏನಪ್ಪ ಅಂತಂದರೆ ಕೋಲ್ಡ್ ಆಗಿರುವಂಥ ವೆದರು ನಾವೀಗ ರೀಚ್ ಆಗಿವಿ. ನನ್ನ ಶರ್ಟ್ ಅಂದಿದ್ದಕ್ಕೆ. ಸೊ ಇಲ್ಲಿ ನೋಡ್ರಿ, ಈ ಸ್ಕೆಚ್ನ ಇಮೇಜು ಹನುಮಂತಂದು ಎಷ್ಟು ಚೆನ್ನಾಗಿ, ಬಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನಮಗೆ ಎಲ್ಲರಿಗೂ ಚೆನ್ನಾಗಿ ಕಾಣಲಿ ಅಂತಂದು ಆ ಒಂದು ಆರ್ಟಿಸ್ಟ್ಗೆ ಥ್ಯಾಂಕ್ಸ್ ಕೂಡ ನಮ್ಮ ಕಡೆಯಿಂದ. ಗಾಯ್ಸ್ ಫೈನಲಿ ಥರ್ಡ್ ವ್ಯೂ ಪಾಯಿಂಟು ನೀವು ನೋಡ್ತಾ ಇರ್ಬೋದು, ಎಷ್ಟು ದೂರ ಇದೆ ನೋಡಿ. ನೈಸ್. ಓಕೆ, ಸೊ ಹೇಗಿದೆ ನೋಡಿ ಎಲ್ಲ ಬರೋಂಥ ರೂಟ್ ಹೇಗಿದೆ ನೋಡಿ ಅಂಜನಾದ್ರಿಗೆ. ನೈಸ್. ಗಾಯ್ಸ್ ಇಲ್ಲಿ ಅಂಜನಾದ್ರಿಯಲ್ಲಿ ಈ ಬಂಡೆಗಳ ನಡುವೆ ಏನಪ್ಪ ಅಂತಂದ್ರೆ ಒಂದು ಕೂಲೆಸ್ಟ್ ಏರ್ ಪಾಸ್ ಆಗಿ ಬರುತ್ತೆ ನಮಗೆ. ಎಲ್ಲ ಎಷ್ಟು ಸ್ವೆಟ್ಟಿಂದ ಬಂದಿರ್ತಾರಲ್ಲ, ಇಲ್ಲಿ ಕಂಪ್ಲೀಟ್ಲಿ ಕೂಲಾಗಿ ಎಷ್ಟು ನೆಮ್ಮದಿಯಿಂದ ಮತ್ತೆ ಮುಂದೆ ನಡೀತಾರಪ್ಪ ಅಂದರೆ ದಟ್ ಇಸ್ ಗ್ರೇಟ್. ನೋಡ್ತಿರ್ಬೋದು, ಇಲ್ಲಿ ಬೆಂಡ್ ಆಗಿ ಬರಲೇಬೇಕು, ಬೆಂಡ್ ಆಗಲೇಬೇಕು. ಯಾಕಪ್ಪ ಅಂತಂದರೆ ಬಂಡೆ ಇದೆ, ತಲೆಗೆ ಬಡಿತಪ್ಪ ಅಂದರೆ ತಲೆ ಇಂಜುರಿ. ಹಾಂ, ಎವ್ರಿಬಡಿ ಜಾಯಿನ್ ಟುಗೆದರ್ ಒಂದೇ ಸ್ಥಳದಲ್ಲೆಲ್ಲ ಜಾಯ್ನ್ ಆಗಿದ್ದಾರೆ. ಸೊ ಎಷ್ಟು ರಶ್ ಇದೆ ನೋಡಿ. ಸೊ ಆ ಒಂದು
ಕಾಣ್ತಾ ಇದೆಯಲ್ಲ ಆ ಕಡೆಯಿಂದ ಹೋಗೋದು, ದರ್ಶನಕ್ಕೆ ಹೋಗ್ಬೇಕಂತಂದರೆ ಆ ಕಡೆಯಿಂದ ಹೋಗೋದು. ಫೈನಲ್ ವ್ಯೂ ಪಾಯಿಂಟು ಆಂಜನೇಯದ್ರಿಯ ಒಂದು ದೇವಸ್ಥಾನದಿಂದ ತೋರಿಸ್ತಾ ಇರೋದು ನಿಮಗೆ. ನೋಡಿ ಫ್ರೆಂಡ್ಸ್ ಯಾವ ರೀತಿ ಇನ್ನೂ ಎಷ್ಟು ಭಕ್ತಾದಿಗಳು ಬರ್ತಾ ಇದ್ದಾರೆ, ಒಂದು ಸಲ ನೋಡ್ಕೊಂಬಿಡಿ. ಈಗ ನೀವು ಬರಲೇಬೇಕು, ಮಿಸ್ ಮಾಡ್ದೇನೆ ಬಾರದು. ಇಲ್ಲಿ ದರ್ಶನ ನಾವು ಮಾಡ್ಕೊಂಬಂದ್ವಿ ಇವತ್ತು. ಸೊ ಬಟ್ ಏನಪ್ಪ ಅಂತಂದರೆ ಗುಡಿ ಒಳಗಡೆ ವಿಡಿಯೋಸ್ ಅಲೋ ಇದ್ದಿದ್ದಿಲ್ಲ, ಸೊ ನಿಮ್ಗೆ ತೋರ್ಸೋಕ್ಕಾಗಿಲ್ಲ. ಬಟ್ ಇವತ್ತಂದ್ರೂ ಚೆನ್ನಾಗಾಯಿತು ದರ್ಶನ. ಸೊ ಹೇಗಾಯಿತು ನನ್ನ ಫ್ರೆಂಡ್ಸು ನಾನು ಕೇಳ್ತೀನಿ. ಬ್ರೋ ಹೇಗಾಯಿತು ದರ್ಶನ? ಸೂಪರಾಯಿತು. ಯಾಕಂದರೆ ನಾನು ನಿನ್ನಲ್ಲಿ ಮೀಟ್ ಆಗಲೇ ಇಲ್ಲ, ಸೊ ನಾನೇ ಒಂದು ಲೈನಲ್ಲಿ ಬಂದೆ. ಸೊ ಕೂಡ ಅಲ್ಲೇ ಅಲೋ ಇದ್ದಿದ್ದಿಲ್ಲ, ಸೊ ಅದಕ್ಕೆ ನಾನು ನಿಮ್ಗೆ ಕೇಳ್ತಾ ಇರೋದು. ದರ್ಶನ ಸೂಪರ್ ಆಯ್ತಲ್ಲ. ನಾನು ನಿಜವಾಗ್ಲೂ ಆಂಜನೇಯನ ಈ ರೀತಿ ಒಂದು ನಾನು ನೋಡ್ತಿಲ್ಲ ಅಂತ ಅಂದ್ಕೊಂಡಿದ್ದಿಲ್ಲ, ಬಟ್ ಡೆಫಿನೆಟ್ಲಿ ನಾನು ನೋಡಿದೆ. ಸೊ ವೆರಿ ಹ್ಯಾಪಿ ಬಿಕಾಸ್ ಆಫ್ ಏನೋ ಟೆನ್ಷನ್ ಇದ್ದರೂ ಕೂಡ ಆಂಜನೇಯನ ಒಂದು ರೂಪದಲ್ಲಿ ಅದೆಲ್ಲ ಮರೆತೋಯ್ತು. ಇನ್ನು ಒಂದು ಚಲೋ ಒಂದು ಉದ್ಯೋಗ ಮಾಡ್ಕೊಂಡು ನಾನು ಆರಾಮಾಗಿರ್ಬೋದು. ಭಕ್ತಾದಿಗಳು ಕಾಯಿ ಹೊಡಿಸ್ಬೇಕು ಅನ್ನೋ ಒಂದು ಹರಿಕೆ ಇರುತ್ತೆ, ಸೊ ನಾವು ಕೂಡ ಕಾಯಿ ಹೊಡಿಸ್ತಾ ಇದ್ದೇವೆ. ಜೈ ಆಂಜನೇಯ. ಸೊ ಈ ರೀತಿ ನಮಗೆ ಒಳ್ಳೆಯ ಒಂದು ಜೀವನ ಒಳ್ಳೆಯದಾಗಲಿ ಅಂದ್ಕೊಂಡು ನಾವು ಈ ರೀತಿ ಒಂದು ಇಂಟೆನ್ಷನ್ ಇಟ್ಕೊಂಡು ಕಾಯಿ ಹೊಡಿಸ್ತೀವಿ. ಫ್ರೆಂಡ್ಸ್ ಇನ್ನು ನೋಡಿದ್ರಲ್ಲ, ನಾವು ಕೂಡ ಮೊದಲೇ ಬಾರಿಗೆ ಆಂಜನೇಯದ್ರಿಯ ಒಂದು ಟೆಂಪಲ್ಗೆ ನಾವು ಬಂದಿದ್ವಿ. ಸೊ 575 ಸ್ಟೆಪ್ಸ್ ನಾವು ಕಂಪ್ಲೀಟ್ ಮಾಡ್ಕೊಂಡ್ವಿ. ಆ ಒಂದು 575 ಸ್ಟೆಪ್ಸು ಒಂದೊಂದು ಸ್ಟೆಪ್ಸು ಅಂದರೆ ನಮ್ಮ ಜೀವನದಲ್ಲಿ ಇರುವಂಥ ಕಷ್ಟಗಳೆಲ್ಲ ಒಂದೊಂದು ಸ್ಟೆಪ್ ಜೊತೆಗೆ ನಾವು ಕಳೆದು ಹೋಗಲಿ ಅಂತಂದು ನಾವು ಆಂಜನೇಯನ ಬೇಡ್ಕೊಂಡು ನಾವೊಂದು 575 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ವಿ. ಸೊ ಒಂದು ನೆಮ್ಮದಿ ಇದೆ, ಮನಸ್ಸಿಗೆ ಶಾಂತಿ ಇದೆ ಕೂಡ ಜಾಸ್ತಿನೇ ಇದೆ. ಸೊ ಮುಂದೆ ಬರುವಂತಹ ಒಳ್ಳೆಯ ದಿನಗಳು ನಮಗೆ ಒಂದು ನಮ್ಮ ಜೀವನಕ್ಕೆ ಆಶ್ರಯ ಆಗಲಿ, ಬೆಳಕಾಗಲಿ, ನಮ್ಮ ಬ್ರೈಟ್ ಫ್ಯೂಚರ್ ಚೆನ್ನಾಗಿ ಆಗಲಿ. ನೀವು ಕೂಡ ನಮಗೆ ಬ್ಲೆಸ್ ಮಾಡಿ. ಸೊ ಅದರ ಜೊತೆಗೆ ನಮ್ಮ ಹಾಗೆ ಎಲ್ಲರೂ ಕೂಡ ಸಾಕಷ್ಟು ಜನ ಕೂಡ 575 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡ್ಕೊಂಡು ಅವರೇ ಕಷ್ಟಗಳು ಕಳೆದು ಹೋಗಲಿ ಈ ಆಂಜನೇಯನ ಮುಂದೆ ಬೇಡ್ಕೊಂಡು ಆಂಜನೇಯ ಎಲ್ಲ ಭಕ್ತಾದಿಗಳು ಕೂಡ ಒಂದು ಒಳ್ಳೆಯ ಒಂದು ಸುಖ, ಶಾಂತಿ, ನೆಮ್ಮದಿ ಕೂಡ ಕಲ್ಪಿಸಲಿ ಅವರ ಮನೆಗೆ ಮತ್ತು ಅವರ ಜೀವನಕ್ಕೆ ಒಂದು ನಾನು ಆಂಜನೇಯನಿಗೆ ಕೂಡ ನಾನು ಕೇಳ್ಕೊತಾ ಇದ್ದೇನೆ. ನೋಡ್ತಾ ಇರ್ಬೋದು ಎಲ್ಲ ಭಕ್ತಾದಿಗಳು ದರ್ಶನ ಮುಗಿಸ್ಕೊಂಡು ಮತ್ತೆ ಕೆಳಗಡೆ ಹೋಗ್ತಾ ಇದ್ದಾರೆ. ಸೊ ಅವರ ಒಂದು ಸಂತೋಷದ ಭಾವ ಅಂದರೆ ಆಂಜನೇಯನ ಕಂಡಂಥ ಸಂತೋಷದಿಂದ ಅವ್ರು ಎಷ್ಟು ಚೆಂದ ಹೋಗ್ತಾ ಇದ್ದಾರೆ ಅನ್ನೋ ಒಂದು ಆಂಜನೇಯನಂದು ಎಲ್ಲ ಭಕ್ತಾದಿಗಳ ಕನಸಾಗಿತ್ತು. ಆ ಕನಸು ಈಗ ಈಡೇರಿದ ಮೇಲೆ ಎಲ್ಲ ಭಕ್ತಾದಿಗಳು ಖುಷಿಯಾಗಿದ್ದಾರೆ.